ಸಂಧಾನ ಸಾರಥಿ ನಮಗೆ ಏನೊಂದು ಆಸಿಮ್ ಮುನೀರ್ ಇದ್ದಾರೆ, ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್, ಮತ್ತು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರಿಬ್ಬರಿಗೂ ನೊಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕು. ಯಾಕೆಂದರೆ ಇರಾನ್ ಮತ್ತು ಅಮೇರಿಕಾ ಯುದ್ಧವನ್ನೇ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ ಅಂತೆಲ್ಲ ಫುಲ್ಲು ಬಿಲ್ಡಪ್ ಕೊಡ್ತಾ ಇದ್ರಲ್ಲ, ಆ ಬಿಲ್ಡಪ್ ಕೊಡ್ತಿದ್ದಂಥ ರಾಷ್ಟ್ರ ಇವಾಗ ಒಂದು ರೀತಿಯಾದಂಥ ಸಂಕಷ್ಟಕ್ಕೆ ಸಿಗಾಕೊಂಡಿದೆ. ಈ ಹಿಂದೆ ಕೂಡ ಸಂಕಷ್ಟದಲ್ಲೇ ಇತ್ತು. ಕಳೆದ ಒಂದು 2-3 ವರ್ಷಗಳಿಂದ ನಿರಂತರವಾಗಿ ಬೇರೆ ಬೇರೆ ದೇಶಗಳ ಹತ್ರ ಭಿಕ್ಷಾಪಾತ್ರ ಹಿಡ್ಕೊಂಡೋಗಿ ನಮಗೆ ಆರ್ಥಿಕ ಸಹಾಯಧನ ಕೊಡಿ ಅಂತ ಕೇಳೋದು, IMF ಹತ್ರ ಹೋಗ್ಬಿಟ್ಟು ಆರ್ಥಿಕ ಸಹಾಯಧನ ಕೇಳೋದು, ಅಮೇರಿಕಾ ಹತ್ರ ಕೇಳೋದು, ವಿಶ್ವಸಂಸ್ಥೆ ಹತ್ರ ಕೇಳೋದು, ಆ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಹೋಗ್ಬಿಟ್ಟು ಭಿಕ್ಷಾಪಾತ್ರ ಹಿಡಿದು ಅವರಿಂದ ಸಣ್ಣ ಪುಟ್ಟ ಮೊತ್ತದ ಹಣ, ಅಂದರೆ ಒಂದು 10 ಮಿಲಿಯನ್, 5 ಮಿಲಿಯನ್, 1 ಬಿಲಿಯನ್ ಆ ರೀತಿಯಾದಂಥ ಹಣ ಸಂಗ್ರಹ ಮಾಡ್ಕೊಂಡು ಬಂದು ತನ್ನ ಸಾಲ ತೀರಿಸೋದು, ತನ್ನ ತೇಪೆ ಮುಚ್ಕೊಳೋದು, ಆ ರೀತಿಯಂತ ಮಾಡ್ತಿದ್ದಂಥ ಪಾಕಿಸ್ತಾನ ಇದ್ದಕ್ಕಿದ್ದಂಗೆ ಸಂಧಾನ ಸಾರಥಿಯಾಗ್ಬಿಡ್ತು. ಯಾವುದಕ್ಕೆ? ರಷ್ಯಾ ಮತ್ತು ಏನೊಂದು ಅಮೇರಿಕಾ ಮತ್ತು ಇರಾನ್ ಮಧ್ಯದ ಯುದ್ಧದಲ್ಲಿ ಸಂಧಾನ ಸಾರಥಿ ಆಗ್ಬಿಡ್ತು ಪಾಕಿಸ್ತಾನ. ಹೆಂಗೆ ಪಾಕಿಸ್ತಾನಕ್ಕೆ ಇಂಥ ಒಂದು ವಿಶ್ವಮಟ್ಟದ ಗೌರವ ಸಿಕ್ತು? ಭಾರತಕ್ಕೆ ಯಾಕೆ ಸಿಗ್ತಿಲ್ಲ? ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಸಿಗ್ತಿಲ್ಲ? ನಾವು ವಿಶ್ವಗುರು ಅಂತ ಹೇಳ್ಕೊತೀವಿ, ನಮ್ಮ ವಿದೇಶಾಂಗ ಸಚಿವರನ್ನ ಲೇಸರ್ ಐ ಅಂತ ಹೇಳ್ತೀವಿ. ಇಂಥ ಒಬ್ಬ ವಿದೇಶಾಂಗ ಸಚಿವರು ಪ್ರಧಾನಿ ಇರೋಂಥ ರಾಷ್ಟ್ರದಲ್ಲಿ, 56 ಇಂಚಿನ ಎದೆಯುಳ್ಳ ಪ್ರಧಾನಿ ಇರೋಂಥ ರಾಷ್ಟ್ರದಲ್ಲಿ ನಮಗೆ ಸಂಧಾನ ಸಾರಥಿ ಆಗೋವಂಥ ಅವಕಾಶ ಯಾಕೆ ಸಿಗಲಿಲ್ಲ? ನಾವು ವಿಶ್ವಗುರು ಯಾಕಾಗಲಿಲ್ಲ ಅಂತೆಲ್ಲನೂ ಯಾರು ವಿರೋಧಿಗಳಿದ್ರು ಅವರು ಕೇಳ್ತಾ ಇದ್ರು. ಆದರೆ ಭಾರತ ಅವತ್ತಿಂದ ಇವತ್ತರೆಗೂ ಒಂದೇ ಮಾತನ್ನು ಹೇಳ್ತಾ ಇತ್ತು, ಅಮೇರಿಕಾ ಆಗಲಿ, ಇಸ್ರೇಲ್ ಆಗಲಿ ಮತ್ತು ಇರಾನ್ ಆಗಲಿ, 3 ದೇಶಗಳನ್ನು ನಾವು ಒಂದೇ ತಕ್ಕಡಿಯಲ್ಲಿಟ್ಟು ತೂಗ್ತೀವಿ. ನಮಗೆ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ, ನಾವು ಯಾರ ಮರ್ಜಿಯಲ್ಲೂ ಬದುಕ್ತಿಲ್ಲ. ಆದರೆ ಪಾಕಿಸ್ತಾನ ಆ ರೀತಿ ಅಲ್ಲ. ಪಾಕಿಸ್ತಾನ ಅಮೇರಿಕಾದ ಕೈಗೊಂಬೆ. ಏನಕ್ಕದು ಅಮೇರಿಕಾದ ಕೈಗೊಂಬೆ ಅಂದರೆ, ಅಮೇರಿಕಾದಿಂದ ಅದಕ್ಕೆ ಸಾಕಷ್ಟು ಹಣ ಸಹಾಯ ಬೇಕೇ ಬೇಕು, ನಿರಂತರವಾಗಿ ಬೇಕು. ವಿಶ್ವಸಂಸ್ಥೆ ಇರಲಿ, IMF ಇರಲಿ, ಎಲ್ಲವೂ ಕೂಡ ಒಂದು ಅಮೇರಿಕಾದ ಒಂದು ಹಿಡಿತದಲ್ಲಿದೆ. ಹಂಗಾಗಿ ಅಮೇರಿಕಾದ ಕೈಗೊಂಬೆಯಾಗಿ ಪಾಕಿಸ್ತಾನ ಇರುತ್ತೆ. ಜೊತೆಯಲ್ಲೇ ಇಸ್ರೇಲ್ನ ಕಂಡ್ರೆ ಆಗದಲ್ಲೇ ಇದ್ದರೂ ಕೂಡ ಏನೊಂದು ಸೌದಿ ರಾಷ್ಟ್ರಗಳಿದೆ, ಗಲ್ಫ್ ರಾಷ್ಟ್ರಗಳಿದ್ದಾವೆ, ಆ ಗಲ್ಫ್ ರಾಷ್ಟ್ರಗಳಿಂದ ಹಣಕಾಸಿನ ಒಂದು ನೆರವಿಗೋಸ್ಕರ ಪಾಕಿಸ್ತಾನ ಅವರ ಒಂದು ಮಾತನ್ನು ಕೇಳುತ್ತೆ. ಹಂಗಾಗಿ ಇರಾನ್ಗೆ ಅಲ್ಲಿ ನ್ಯಾಯ ಸಿಗುವಂಥ ಸಾಧ್ಯತೆ ಕಡಿಮೆ ಅಂತೇಳ್ಬಿಟ್ಟು ವಾದ ಇತ್ತು. ಅದನ್ನು ಇರಾನ್ ಕೂಡ ಒಪ್ಪಿತ್ತು. ಅದು ಜಗಜ್ಜಾಹೀರ್ ಕೂಡ ಆಯಿತು. 2 ಹಂತದ ಸಂಧಾನ ಮಾತುಕತೆಗಳು ನಡೆದವು ಅಮೇರಿಕಾ ಮತ್ತು ಇರಾನ್ ಮಧ್ಯ. ಮೊದಲ ಹಂತ ಸಂಧಾನ ಮಾತುಕತೆ ವಿಫಲ ಆಯಿತು ಅಂತೇಳ್ಬಿಟ್ಟು ಅಮೇರಿಕಾ ಉಪಾಧ್ಯಕ್ಷ JD ವ್ಯಾನ್ಸ್ ಅವರೇ ಘೋಷಣೆ ಮಾಡಿ ಅಮೇರಿಕಾ ವಿಮಾನ ಹತ್ತಿದ್ರು. ಇನ್ನು 2ನೇ ಹಂತ ಸಂಧಾನ ಮಾತುಕತೆಗೆ ಅಮೇರಿಕಾ ಪ್ರತಿನಿಧಿಗಳು ಬಂದಿದ್ದರು, ಇರಾನ್ನವ್ರು ಬರಲೇ ಇಲ್ಲ, ಕ್ಯಾರೆ ಅನ್ನಲಿಲ್ಲ. ಇದೀಗ 3ನೇ ಹಂತದ ಸಂಧಾನ ಮಾತುಕತೆಯನ್ನು ನಡೆಸ್ತಾ ಇದೆಯಲ್ಲ ಪಾಕಿಸ್ತಾನ, ಅದ್ರ ಮಧ್ಯದಲ್ಲೇನೆ ತನಗೆ ಇರೋವಂಥ ಒಂದು ಸಂಕಷ್ಟದ ಸನ್ನಿವೇಶನ ಕೂಡ ಹೇಳ್ಕೊಂತ ಇದೆ. ಏನಂದರೆ, ಅಮೇರಿಕಾ ಮತ್ತು ಇರಾನ್ ಯುದ್ಧ ಏನು ಶುರುವಾಯಿತು, ಅದರಿಂದ ನಮಗೆ ಭಾರಿ ಆರ್ಥಿಕ ಸಂಕಷ್ಟ ಶುರುವಾಗಿದೆ ಅಂತೇಳ್ಬಿಟ್ಟು ಪಾಕಿಸ್ತಾನ ಹೇಳ್ಕೊತಾ ಇದೆ. ಏನು ಆರ್ಥಿಕ ಸಂಕಷ್ಟ ಅಂತ ಕೇಳಿದ್ರೆ, ತೈಲ ಆಮದು ವೆಚ್ಚ $300 ಮಿಲಿಯನ್ ಇತ್ತು, ಅದು ಇವಾಗ $800 ಮಿಲಿಯನ್ ಏರಿಕೆ ಆಗಿದೆ ಅಂತ. ಸಹಜನೇ ಅದು. ಯಾಕೆಂದರೆ ಪೆಟ್ರೋಲಿಯಂ ಕಚ್ಚಾ ತೈಲದ ಬೆಲೆ ಫೆಬ್ರವರಿ 28ಕ್ಕಿಂತ ಮೊದಲು, ಅಂದರೆ ಯುದ್ಧಕ್ಕಿಂತ ಮೊದಲು ನೀವು ಗಮನಿಸಿದ್ರೆ $45, $50, $60 ಅಷ್ಟೇ. $65 ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಹೋಗಿರಲಿಲ್ಲ ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆ. ಆದರೆ ಈಗ ಅದು $100, $120 ತನಕ ತಲುಪೋಗಿತ್ತು. ಈಗ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿಯೇ ಏನು ಅವರು 1 ಬ್ಯಾರಲ್ ಕಚ್ಚಾ ತೈಲಕ್ಕೆ ಅವರು ಈ ಹಿಂದೆ ಕೊಡ್ತಿದ್ರಲ್ಲ ಹಣ, ಅದಕ್ಕಿಂತ ದುಪ್ಪಟ್ಟು ಹಣ ಕೊಡುವಂಥ ಸನ್ನಿವೇಶ ಬಂದಿದೆ. ಹಂಗಾಗಿ ಸಹಜವಾಗಿಯೇ ಏನೊಂದು ಪಾಕಿಸ್ತಾನದ ವಿದೇಶಿ ವಿನಿಮಯ ಕರೆನ್ಸಿ ಇರುತ್ತಲ್ಲ, ಅದು ಕರಗ್ತಾ ಇದೆ. ವಿದೇಶಿ ವಿನಿಮಯ ಸಂಗ್ರಹ ಏನಿತ್ತು ಅದು ಕರಗ್ತಾ ಇದೆ. ಹಿಂಗಾಗಿ ತೈಲ ಆಮದು ವೆಚ್ಚ $300 ಮಿಲಿಯನ್ನಿಂದ $800 ಮಿಲಿಯನ್ ಒಂದೇ ಸತಿ ಜಂಪ್ ಆಗಿದೆ. ಜೊತೆಗೆ ಈ ಒಂದು ಪಾಕಿಸ್ತಾನಕ್ಕೆ ಎದುರಾಗಿದೆಯಲ್ಲ ಈ ಒಂದು ಸಂಕಷ್ಟಕರ ಸನ್ನಿವೇಶ, ಇದು ಬರೀ ತೈಲ ಬೆಲೆ ಏರಿಕೆಯಿಂದ ಸೃಷ್ಟಿಯಾಗಿರೋದಲ್ಲ, ಇದರ ಒಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇರುತ್ತೆ. ಯಾವಾಗ ತೈಲ ಬೆಲೆ ಏರಿಕೆ ಆಗುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ಆವಾಗ ಕಚ್ಚಾ ತೈಲ ಖರೀದಿ ಮಾಡೋದಕ್ಕೆ ಹೆಚ್ಚು ಡಾಲರ್ನ ಚೆಲ್ಲಬೇಕಾಗುತ್ತೆ. ಆಮೇಲೆ ಆ ತೈಲ ಅಂತಂದ ಮೇಲೆ ಸಹಜವಾಗಿಯೇ ಜನರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗುತ್ತೆ. ಮತ್ತು ಎಷ್ಟೋ ಸಂದರ್ಭಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಅಭಾವ ಕೂಡ ಉಂಟಾಗುತ್ತೆ. ಮತ್ತು ಈ ಹೆಚ್ಚು ದರವನ್ನು ತೆತ್ತು ಯಾರು ಒಂದು ವ್ಯಾಪಾರ, ಉದ್ಯಮ, ಕೃಷಿ ಏನೇ ಮಾಡಿದ್ರು ಎಲ್ಲದಕ್ಕೂ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು. ಇಂಥ ಸಂದರ್ಭದಲ್ಲಿ ಜನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗುತ್ತೆ, ಮತ್ತು ಸಾರಿಗೆ ಸಂಪರ್ಕದ ವೆಚ್ಚ ಜಾಸ್ತಿ ಆಗುತ್ತೆ. ಒಟ್ಟಾರೆ ಇಡೀ ದೇಶದಲ್ಲಿ ಒಂದು ರೀತಿ ಹಣದುಬ್ಬರ ಹೆಚ್ಚಾಗುತ್ತೆ, ಮತ್ತು ಬೆಲೆ ಏರಿಕೆಯೂ ಕೂಡ ಜಾಸ್ತಿ ಆಗುತ್ತೆ. ಇಂಥ ಒಂದು ಸಂಕಷ್ಟಮಯ ಸನ್ನಿವೇಶವನ್ನು ಪಾಕ್ ಪ್ರಧಾನಿಗಳು ಬಿಚ್ಚಿಟ್ಟಿದ್ದಾರೆ. ಕಳೆದ 2 ವರ್ಷಗಳಿಂದ ಏನಿತ್ತು ಒಂದು ಸಂಕಷ್ಟ, ಅದು ಇದೀಗ ವಿಪರೀತ ಪ್ರಮಾಣಕ್ಕೆ ಹೋಗಿದೆ ಅಂತ ಹೇಳ್ಬಿಟ್ಟು ಶಹಬಾಜ್ ಶರೀಫು ಒಪ್ಕೊಂಡಿದ್ದಾರೆ. ಮತ್ತು ಇಂಥ ಒಂದು ಸಂದರ್ಭದಲ್ಲಿ
ಪೆಟ್ರೋಲಿಯಂ ಉತ್ಪನ್ನಗಳ ಅವೈಲಬಿಲಿಟಿನೇ ಕಡಿಮೆ ಇದೆ, ಅದನ್ನು ಕೂಡ ಒಪ್ಕೊಂತಿದ್ದಾರೆ. ಪೆಟ್ರೋಲಿಯಂ ಉತ್ಪನ್ನಗಳು ಮೊದಲಿನಷ್ಟು ಧಾರಾಳವಾಗಿ ಸಿಗ್ತಿಲ್ಲ. ಜೊತೆಗೇನೆ ಪೆಟ್ರೋಲಿಯಂ ಉತ್ಪನ್ನ ಬಳಕೆ ಕಡಿಮೆ ಮಾಡಿ ಅಂತಲೂ ಕೂಡ ಜನರಿಗೆ ಶಹಬಾಜ್ ಶರೀಫು ಮನವಿ ಮಾಡ್ಕೊತಿದ್ದಾರೆ. ಆದರೆ ಅದು ಸಾಧ್ಯ ಇಲ್ಲದ ಮಾತು. ಯಾಕೆಂದರೆ ಜನರ ದೈನಂದಿನ ಅಗತ್ಯತೆಗಳಿಗೆ, ತಮ್ಮ ವಾಹನಗಳಿಗೆ ಪೆಟ್ರೋಲ್ ಹಾಕಬೇಕು, ತಮ್ಮ ಕೃಷಿ ಉಪಕರಣಗಳಿಗೆ ಪೆಟ್ರೋಲ್ ಹಾಕಬೇಕು, ಜೊತೆಗೆ ತಮ್ಮ ಏನೊಂದು ಸಾರಿಗೆ ಸಂಪರ್ಕ ವ್ಯವಸ್ಥೆ ಇರುತ್ತೆ, ಬಸ್ ಇರ್ಬೋದು, ಲಾರಿ ಇರ್ಬೋದು, ಟ್ರೈನ್ಗಳಿರ್ಬೋದು, ಅದಕ್ಕೆಲ್ಲದಕ್ಕೂ ಡೀಸೆಲ್ ಅಗತ್ಯತೆ ಇರುತ್ತೆ. ಈ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ನ ಅಗತ್ಯತೆ ಇರೋ ಸಂದರ್ಭದಲ್ಲಿ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಅಂದರೆ ಭಾರಿ ಕಷ್ಟ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ಈಗ ಏನು ಮಾಡ್ತಾ ಇದೆ ಅಂದರೆ, ಹೆಂಗಿದ್ರು ಹರ್ಮುಜ್ ಜಲಸಂಧಿ ಮುಚ್ಚೋಗಿದೆ, ಅದನ್ನು ಹೆಂಗಾದರೂ ಮಾಡಿ ಓಪನ್ ಮಾಡಿಸಿದ್ರೆ ಪಾಕಿಸ್ತಾನದಲ್ಲಿ ಒಂದು ತೈಲ ಬೆಲೆ ಕಡಿಮೆ ಆಗ್ಬೋದು. ಅದು ಪಾಕಿಸ್ತಾನದ ಒಂದು ಸ್ವಾರ್ಥ. ಮತ್ತೊಂದು ಸ್ವಾರ್ಥ ಏನಂದರೆ, ಈ ಒಂದು ಡೀಲ್ ಏನಾಗುತ್ತಲ್ಲ, ಈ ಡೀಲ್ ಏನಾದರೂ ಅಮೇರಿಕಾಗೆ ಒಂದು ರೀತಿ ಲಾಭದಾಯಕ ಆದರೆ ಅಮೆರಿಕ ಅಧ್ಯಕ್ಷರು ನಮಗೊಂದು ಸ್ವಲ್ಪ ಬಿಸ್ಕೆಟ್ ಬಿಸಾಕ್ಬೋದು, ಆ ರೀತಿಯಾದಂಥ ಒಂದು ಆಸೆ ಕೂಡ ಇದೆ ಪಾಕಿಸ್ತಾನದ ಒಂದು ಸರ್ಕಾರದ ಮುಖ್ಯಸ್ಥರುಗಳಿಗೆ. ಅದು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇರ್ಬೋದು, ಒಂದು ಸೇನಾ ಮುಖ್ಯಸ್ಥ ಒಂದು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಇರ್ಬೋದು. ಅವರಿಬ್ಬರಿಗೂ ಇರೋಂಥದ್ದು ಇವಾಗ ಎರಡು. ಒಂದು, ದೇಶೀಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನ ಅಭಾವ ಆಗ್ದಂಗೆ ನೋಡ್ಕೊಬೇಕು. ಆ ಮೂಲಕ ಹರ್ಮುಜ್ ಜಲಸಂಧಿ ಓಪನ್ ಆದರೆ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಇರಲ್ಲ, ಜೊತೆಗೆ ಬೆಲೆ ಏರಿಕೆಯೂ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಅದು ಒಂದು ಸ್ವಾರ್ಥ. ಆದರೆ ಮತ್ತೊಂದು ಸ್ವಾರ್ಥ ತಮ್ಮ ದೇಶಕ್ಕೆ ಮತ್ತು ತಮಗೆ ವೈಯಕ್ತಿಕವಾಗಿ ಸಿಗುವಂಥ ಹಣದ ಬಗ್ಗೆ. ಹಂಗಾಗಿ ಮತ್ತೊಮ್ಮೆ ಸಂಧಾನ ಸಾರಥಿ ಆಗೋದಕ್ಕೆ ಮುಂದಾಗಿದೆ. ಈ ಹಿಂದೆ 2 ಸತಿ ಸಂಧಾನ ಸಾರಥಿ ಆಗಿತ್ತಲ್ಲ, ಅದಕ್ಕೂ ಕೂಡ ಈ ಆರ್ಥಿಕ ಸಂಕಷ್ಟನೇ ಕಾರಣ ಅನ್ನೋ ಮಾಹಿತಿ ಇದೀಗ ನಿಧಾನವಾಗಿ ಬಯಲಿಗೆ ಬರ್ತಾ ಇದೆ. ಆದರೆ ಒಂದು ರಿಯಾಲಿಟಿ ಏನಂದರೆ, ಒಂದು ಕಡೆ ಸಂಧಾನ ಅಂತೂ ಸಕ್ಸಸ್ ಆಗಿಲ್ಲ. 2 ಬಾರಿ ಸಂಧಾನ ನಡೀತು, 2 ಸಂಧಾನಗಳು ಸಕ್ಸಸ್ ಆಗಲಿಲ್ಲ. ಮೊದಲನೇ ಸತಿ 2 ದೇಶದ ಪ್ರತಿನಿಧಿಗಳಿದ್ದರು. 2ನೇ ಸಂಧಾನ ಮಾತುಕತೆಯಲ್ಲಿ ಕೇವಲ ಅಮೆರಿಕಾದವರು ಇದ್ದರು, ಇರಾನ್ನವ್ರು ಬರಲೇ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸಂಧಾನ ಸಕ್ಸಸ್ ಆಗಲಿಲ್ಲ. ಇವೆರಡು ಬರೀ ಸಂಧಾನ ಸಭೆ ನಡೆದ್ರು, ಹರ್ಮುಜ್ ಅಂತೂ ಇನ್ನೂ ತೆಗಿತಿಲ್ಲ. ಇರಾನೇ ಇವಾಗ ಖುದ್ದಾಗಿ ಮುಂದೆ ನಿಂತು ನಾವು ಈ ರೀತಿಯಾದಂಥ ಪ್ರಸ್ತಾಪ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅಮೆರಿಕ ಒಪ್ತಿಲ್ಲ. ಹಂಗಾಗಿ ಹರ್ಮುಜ್ ತೆಗಿತಿಲ್ಲ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಭಿಕ್ಷೆನೂ ಸಿಗ್ತಿಲ್ಲ. ಯಾಕೆಂದರೆ ಸಂಧಾನ ಸಕ್ಸಸ್ ಆಗಬೇಕಲ್ಲ, ನೀ ಏನು ಮಾಡಿದ್ದೀಯಾ ಸಾಧನೆ ಅಂತ ನೀವು ದುಡ್ಡು ಕೊಡೋಣಪ್ಪ ಅಂತ ಕೇಳ್ತಾರೆ. ಹಂಗಾಗಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಪಾಕಿಸ್ತಾನ ಸಿಗಾಕೊಂಡಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಪಾಕಿಸ್ತಾನ ಈಗ ಹೊಸ ತಂತ್ರಗಾರಿಕೆಯನ್ನು ಮಾಡ್ತಿದೆ. ಏನಂದರೆ, ಮತ್ತೊಮ್ಮೆ 3ನೇ ಹಂತದ ಸಂಧಾನಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋ ಮಾಹಿತಿ. ಯಾಕೆಂದರೆ ಇರಾನ್ನ ಮುಖ್ಯಸ್ಥರೇನಿದ್ದಾರೆ, ಸರ್ಕಾರದ ಮುಖ್ಯಸ್ಥರು, ಅವರು ಪಾಕಿಸ್ತಾನಕ್ಕೆ ಈಗಾಗಲೇ 3ರಿಂದ 4 ಬಾರಿ ಭೇಟಿ ಕೊಟ್ಟಿದ್ದಾರೆ. ಅದು 2ನೇ ಹಂತದ ಸಂಧಾನ ಮಾತುಕತೆ ವಿಫಲ ಆದ ಬೆನ್ನಲ್ಲೇ 4 ಸತಿ ಭೇಟಿ ಕೊಟ್ಟಿದ್ದಾರೆ. ಇದ್ರ ಮಧ್ಯದಲ್ಲಿ ಒಮಾನ್ಗೂ ಹೋಗಿ ಬಂದಿದ್ದಾರೆ, ಆನಂತರ ರಷ್ಯಾಗೂ ಹೋಗಿ ಬಂದಿದ್ದಾರೆ. ಇವೆಲ್ಲ ನಡೀತಾ ಇರೋದು ನೋಡಿದ್ರೆ ಮತ್ತೊಂದು ಹಂತದ ಸಂಧಾನ ಮಾತುಕತೆಗೆ ಪಾಕಿಸ್ತಾನ ಪ್ರಯತ್ನಿಸ್ತಾ ಇದೆಯಾ ಅನ್ನೋದು. ಒಂದು ವೇಳೆ ಏನಾದ್ರೂ ಈ ಸಂಧಾನ ಮಾತುಕತೆಗೆ ಪಾಕಿಸ್ತಾನ ಪ್ರಯತ್ನ ಪಡ್ತಾನೆ ಇದ್ರೂ ಕೂಡ ಇರಾನ್ ಇವತ್ತೊಂದು ಹೊಸ ವಾರ್ನಿಂಗ್ ಕೊಟ್ಟಿದೆಯಲ್ಲ, ಏನಂದರೆ ನಮ್ಮ ಹತ್ರ ಶಕ್ತಿಶಾಲಿ ಅಸ್ತ್ರ ಇದೆ, ಅದು ನಿಮ್ಗೆ ಹಾರ್ಟ್ ಅಟ್ಯಾಕ್ ಉಂಟು ಮಾಡ್ಬೋದು ಅಂತ. ಆ ಶಕ್ತಿಶಾಲಿ ಅಸ್ತ್ರನ್ನೇನಾದರೂ ಪ್ರಯೋಗ ಮಾಡಿ ಮತ್ತೆ ಏನಾದರೂ ಯುದ್ಧ ಶುರುವಾದರೆ ಪಾಕಿಸ್ತಾನ ಬರ್ಬಾದಾಗೋದಂತೂ ಗ್ಯಾರಂಟಿ. ಭಾರತಕ್ಕೂ ತೊಂದರೆ ಇದೆ. ಹರ್ಮುಜ್ ಜಲಸಂಧಿ ಎಲ್ಲಿವರೆಗೂ ಮುಚ್ಚಿರುತ್ತೋ ಅಲ್ಲಿವರೆಗೂ ಪೆಟ್ರೋಲ್, ಡೀಸೆಲ್ ಮತ್ತು ತೈಲ ಅಭಾವ ಇದ್ದೇ ಇರುತ್ತೆ, LPG ಅಭಾವ ಇದ್ದೇ ಇರುತ್ತೆ. ಆದರೆ ಭಾರತಕ್ಕಿಂತ ಅತಿ ಹೆಚ್ಚು ಹೊಡೆತ ಬೀಳ್ತಿರೋದು ಇವತ್ತು ಪಾಕಿಸ್ತಾನಕ್ಕೆ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಏನಾದರೂ ಯುದ್ಧ ಶುರುವಾದರೆ ಪಾಕಿಸ್ತಾನ ಬರ್ಬಾದಾಗ್ಬಿಡ್ಬೋದಾ ಅನ್ನೋ ಒಂದು ಭೀತಿಯ ಸನ್ನಿವೇಶ ಅಲ್ಲಿನ ಜನರಲ್ಲಿ ಮಾತ್ರ ಅಲ್ಲ, ಅಲ್ಲಿನ ಸರ್ಕಾರಕ್ಕೆ, ಅಲ್ಲಿನ ಸೇನೆಗೂ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಹೊಸ ದಾಳ ಏನು ಉರುಳಿಸುತ್ತೆ, ಮತ್ತು ಈ ಒಂದು ಯುದ್ಧದ ಸನ್ನಿವೇಶಗಳೇನಿದ್ದಾವೆ ಅವು ಈ ಒಂದು ಜಾಗತಿಕ ರಾಜಕಾರಣದ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರ್ತವೆ,